ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಈ ವ್ಲಾಗ್ನ ಅಂದರೆ ಸಂಜೆವರೆಗೂ ಹೇಗೆ ಹೋಗುತ್ತೆ ಏನೋ ಅಂತ ನಂಗೆ ತುಂಬಾ ಕಾತರ ಇದೆ. ನೋಡೋಣ ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಇವಾಗ ರೆಡಿ ಆಗೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಇವಾಗ ರೆಡಿ ಆಗಬೇಕು, ರೆಡಿಯಾಗಿ ಕ್ವಿಕ್ಕಾಗಿ ಹೊರಡಬೇಕು. ಇವತ್ತು ತುಂಬ ಅಂದರೆ ತುಂಬಾ ಸ್ಪೆಷಲ್ ಡೇ ನನಗೆ. ಹೋಗ್ತಾ ವಿಡಿಯೋ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಯಾಕೆ ಏನು ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾಯಿರಿ. ನಾನು ರೆಡಿಯಾಗಿ ಮತ್ತೆ ಸಿಗ್ತೀನಿ. ರೆಡಿಯೆಲ್ಲ ಆಗಿದ್ದಾಯಿತು, ಇವಾಗ ಹೊರಡಬೇಕು. ಓಹೋ ಹೋ 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 ಹೋ, ಯಾರ ಕಡೆಯಿಂದ ಗಿಫ್ಟು? ರಕ್ಷಿ, ಯಾರ ಕಡೆಯಿಂದನೋ? ಪರವಾಗಿಲ್ಲ ಕಣೋ ರಕ್ಷಿ, 10 ವರ್ಷದ ಆ್ಯನಿವರ್ಸರಿಗೆ ಮರೆಯೋಕ್ಕಾಗ್ದಿರ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ ನಿಮ್ಮ ಡ್ಯಾಡಿಯವರು. ಅಪ್ಪನ ಕಡೆನಾ ನಿನ್ನ ಕಡೆನಾ? ಯಾರ ಕಡೆಯಿಂದನಾ ರಕ್ಷಿ? ರಕ್ಷಿನೇ ನಮ್ಮನೆ. ಏನೇ ಗಿಫ್ಟ್ ನಾವು ತಗೊಬಂದ್ರು ರಕ್ಷಿನೇ ಕೊಡಬೇಕು, ರಕ್ಷಿನೇ ನಮಗೆ ಹಾಕಬೇಕು. ಇಷ್ಟೇ ಹಿಂಗೆ ತಿರ್ಗಲ್ಲ, ಹಾಕಿ ಹಾಕು ಹಾಕು. ಅಪ್ಪನ ಕೈಲಿ ಹಾಕ್ಸ್ಬೇಕಲ್ವೇನೋ? ಹಾಕು. ಪ್ರೆಸ್ ಮಾಡು. ಕುಣಿಸ್ಲ ಪ್ರೆಸ್ ಆಗಲ್ಲ ಇಲ್ಲ. ತುಂಬ ಥ್ಯಾಂಕ್ಸ್ ರಕ್ಷಿ. ಬಾರೋ, ನಾವು ಏನು ಕೊಡ್ತೀವಿ. ವಾಚ್ ಕೊಡಿಸಿದ್ದಾರೆ. ಆಯ್ತಾಯಿತು, ನಂಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಒಂದು ನಿಮಿಷ, ಅವ್ರಿಗೆ ಆ್ಯನಿವರ್ಸರಿ ರಕ್ಷಿ ಅಪ್ಪಂಗೂ ಕೊಡ್ತೀನಿ ಅಂತ ಅವನೇ ಬಂದಿದ್ದಾನೆ. ಅವ್ರು ಯಾವ ರೀತಿ ರಿಯಾಕ್ಷನ್ ಮಾಡ್ತಾರೆ ನೋಡೋಣ. ನಡಿಯಲ್ಲಿ ಫಸ್ಟ್ ತಗೋ ನಡಿ. 10 ವರ್ಷಕ್ಕೆ ನನಗೆ ತುಂಬ ಮೆಮೊರೇಬಲ್ ಆಗಿರುವಂಥ ಗಿಫ್ಟು. ರಕ್ಷಿಗೆ ಕ್ಯೂರಿಯಾಸಿಟಿ ಜಾಸ್ತಿ, ಏನು ಕೊಟ್ಟಿರ್ತಾಳೆ ನಮ್ಮಮ್ಮ ಅಂತ. ಚೆನ್ನಾಗದ ಮಗನೆ? ಯಾರು ಚೆನ್ನಾಗದೆ, ನಂದ ಅಪ್ಪಂದ? ಇಬ್ರದ್ದು ಚೆನ್ನಾಗದೆ, ಅವ್ನು ಇಬ್ರಿಗೂ ಬೇಜಾರು ಮಾಡಂಗಿಲ್ಲ. ಕತ್ರಿ ಕೊಡ್ಲಾ? ಹಂಗೆ ಚೆನ್ನಾಗೈತೆ ಮಗನೆ ನನ್ನ ಗಿಫ್ಟು. ಆಯ್ತದ ಕಣವ. ಚೆನ್ನಾಗದ ಚಿನಿ. ರೊಟೇಟ್ ಮಾಡ್ಕೋಬೇಕು. ಚೆನ್ನಾಗದ ರೀ, ಇಷ್ಟ ಆಯ್ತಾ? ಗಿಫ್ಟ್ ಕೊಟ್ಟಿರೋದು ನಾನು, ಮುತ್ತು ಕೊಡ್ತಾ ಇರೋದು ಮಗನಿಗೆ. ಚಿನಿ ಕೀ ಬಂಚ್ ಇಷ್ಟ ಆಯ್ತಾ? ಚೆನ್ನಾಗೈತಾ? ಒಂದು ಬರ್ತಡೇದು, ಈ ಸರಿದು ಆ್ಯನಿವರ್ಸರಿದು. ಗಾಡಿ ಕೀತಮ್ಮ ಮಮ್ಮಿ ಎಲ್ಲ ಇವಾಗ ಹಾಕೊಂಡ್ಬಿಡ್ಬೇಕು ಅವ್ರು. ಕವರ್ ಬರ್ತದಲ್ಲ, ಇದು ಮಾಡಬೇಕು. ಕವರ್ ತೊಗೋಬೇಕಾಯ್ತಾ? ಪರ್ಸ್ ಯೂಸ್ ಮಾಡ್ತಾ ಇರೋದು ಮಗನೇ, ವ್ಯಾಲೆಟ್ ಅಂತ ಅಪ್ಪ ಯೂಸೇ ಮಾಡಿಲ್ಲ. ಅಪ್ಪಂಗೆ ಇಷ್ಟ ಇಲ್ಲ ಅದು ಯೂಸ್ ಮಾಡೋಕ್ಕೆ. ನಾನು ಪರ್ಸ್ ಯೂಸ್ ಮಾಡ್ತಿದ್ದೆ,
ಹಾಂ, ನಾನು ಮದುವೆ ಆದಾಗಿಂದ ನೀವು ಮಾಡಿರೋದೇ ನೋಡಿಲ್ಲ ಕಣ್ರಿ, 10 ವರ್ಷದಿಂದ. ನಂದೀಶ್ ಅವ್ರಿಗೆ ಅಷ್ಟೊಂದು ಪರ್ಸ್ ಯೂಸ್ ಮಾಡೋದು ಅಷ್ಟು ಇಷ್ಟ ಆಗಲ್ಲ. ಅವ್ರು ವ್ಯಾಲೆಟ್ನ ಯಾವತ್ತೂ ಯೂಸು ಮಾಡ್ತಿರ್ಲಿಲ್ಲ. ಫಸ್ಟ್ ಮಾಡ್ತಿದ್ರು, ಮದುವೆ ಆದಮೇಲೆ ಮಾಡ್ತಿರ್ಲಿಲ್ಲ. ಇವಾಗ ನಾನು ಅದನ್ನು ಕಸ್ಟಮೈಸ್ ಮಾಡಿಸಿ ಬೇಕು ಅಂತಲೇ ಹೇಳಿ ತರಿಸ್ಕೊಟ್ಟಿರುವಂಥದ್ದು. ಅವ್ರ ಗಿಫ್ಟೂ ತುಂಬ ಚೆನ್ನಾಗಿದೆ. ನಾನು ತುಂಬ ದಿನದಿಂದ ಕೇಳ್ತಿದ್ದೆ ಅವ್ರನ್ನ, ನನಗೆ ರೋಸ್ ಗೋಲ್ಡ್ ವಾಚ್ ಬೇಕು ಅಂತ ಹೇಳಿಬಿಟ್ಟು. ಹಾಗಾಗಿ ಅದನ್ನೇ ಕೊಡಿಸಿದ್ದಾರೆ. ಸುಮ್ಮನೆ ಏನೇನೋ ಕೊಡಿಸ್ಕೊಳ್ಳಲ್ಲ. ನಮ್ಮಿಬ್ರಿಗೂ ಏನು ಅವಶ್ಯಕತೆ ಇರುತ್ತೋ ನಾವು ಅದನ್ನು ಮಾತ್ರನೇ ತೊಗೋತೀವಿ. ಗಿಫ್ಟ್ ಅಂತ ಏನು ಹೇಳಿ ಇಬ್ಬರು ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ. ನಮ್ಗೆ ಏನು ಅವಶ್ಯಕತೆ ಇರುತ್ತೋ ಅದನ್ನ ಯಾವಾಗಾದರೂ ನೆನೆಸ್ಕೊಂಡಿರ್ತೀವಲ್ವ, ಹೇಳಿರ್ತೀವಲ್ವ, ಅದನ್ನಷ್ಟೇ ಕೊಡಿಸೋವಂಥದ್ದು. ಇಬ್ಬರದು ಅದೇ ಅಭ್ಯಾಸ. ನಂದೀಶ್ ಅವರಿಂದ ನನಗೆ ಆ ಅಭ್ಯಾಸ ಅಷ್ಟೇನೆ. ನಾನು ಅದು ಇದು ತೊಗೋಬೇಕು ಅಂತ, ಆದರೆ ಅವ್ರಿಗೆ ಆ ರೀತಿ ಅಲ್ಲ. ನಮಗೇನು ಅವಶ್ಯಕತೆ ಇರುತ್ತೋ ಅದನ್ನು ಮಾತ್ರ ತೊಗೋಬೇಕು, ಅದನ್ನು ಮಾತ್ರ ಯೂಸ್ ಮಾಡಬೇಕಂತ. ಎಲ್ಲ ರೆಡಿಯಾಗಿದ್ದಾಯಿತು, ಇವಾಗ ಹೊರಡಬೇಕು. ರೀ, ನಿಮ್ಮ ಗ್ಲಾಸ್ ಎತ್ಕೊಂಡ್ರಾ? ರಕ್ಷಿ ಎತ್ಕೊಂಡ ಕೇಳಿ. ಗಾಡೀಲಿ ಹೋಗ್ಬೇಕಾದ್ರೆ ತುಂಬ ಧೂಳಿರುತ್ತಲ್ವ, ಹಾಗಾಗಿ ಆಯಿತು, ಎಲ್ಲ ಎತ್ಕೊಂಡಿದ್ದಾಯಿತು. ಇವಾಗ ಹೊರಡಬೇಕು. ಬನ್ನಿ ಹೊರಡೋಣ. ನಾವು ಮನೆಯಿಂದ ಹೊರಟು ಒಂದು ಅರ್ಧಕ್ಕೆ ಬಂದ ಮೇಲೆ ಹಶ್ವಾಗ್ತಾಯಿತ್ತು. ನಾವು ನಂದೀಶ್ವರ್ ಫಸ್ಟ್ ಹೇಳಿದ್ರು, ತಿಂಡಿ ಏನು ಬೇಡ, ನಾನು ಹೊರಗಡೆನೇ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು. ಇಡ್ಲಿ ಸಾಂಬಾರು ಮತ್ತು ವಡೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಉದ್ನೋಡ ಸಾಂಬಾರು ಅಂತ ಹೇಳಿದ್ರೆ, ಹಾಗಾಗಿ ನಾವು ಅದನ್ನು ತೊಗೊಂಡ್ವಿ. ರಕ್ಷಿಗೆ ಮಸಾಲೆ ದೋಸೆ ಫೇವ್ರೇಟು. ಅವನು ದೋಸೆಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದ. ತಿಂಡಿ ಎಲ್ಲ ತಿನ್ಕೊಂಡು ನಾವು ಫೈನಲಾಗಿ ಇನ್ನೇನು ಮೇಲ್ಕೋಟೆ ಹತ್ತತ್ರನೇ ಬಂದಿದ್ದೀವಿ. ತುಂಬ ಚೆನ್ನಾಗಿತ್ತು ಗಾಡೀಲಿ ಹೋಗಿದ್ದಂತೂ. ಜನನ ಅವನೇ ಬರ್ ಇವತ್ತು ಯಾವಾರ ಸಂಡೇ ಬೇರೆ ಕಣ್ರಿ. ಅಯ್ಯೋ ದೇವರೇ, ಭಾನುವಾರ ನನಗೆ ಮರ್ತೋಗ್ತದೆ ನನಗೆ. ಮೇಲೂ ಇಷ್ಟು ವೆಹಿಕಲ್ಸ್ ಇವೆ, ಕೆಳಗಡೆನೂ ಅಷ್ಟು ವೆಹಿಕಲ್ಸ್ ಇವೆ. ಅಪ್ಪ ದೇವರೇ. ಮಸಾಲ ಮಜ್ಜಿಗೆ ಇದೆ, ಸೌತೆಕಾಯಿ ಇದೆ. ಹತ್ತಿ ನಮ್ಮ ಕೈಲಿ ಹತ್ತಕಾಯ್ತಾ ಇಲ್ಲ. ಬೆಟ್ಟ ಹತ್ಕೊಂಡು ಫೈನಲಾಗಿ ಇನ್ನೊಂದು ಸ್ವಲ್ಪ ಮೆಟ್ಲಿತ್ತು. ಬೆಟ್ಟ ಹತ್ಕೊಂಡು ಮೇಲ್ಗಡೆ ಬಂದ್ವಿ. ಫುಲ್ಲು ಸುಸ್ತಾಗ್ಬಿಟ್ಟಿತ್ತು ನನಗಂತೂ. ಅಂದರೆ ಮೆಟ್ಲು ಹತ್ತೋದು ಸ್ವಲ್ಪ ಕಷ್ಟ, ಇಳಿಯೋದು ಪರವಾಗಿಲ್ಲ, ಇಳಿದು ಬಿಡ್ಬೋದು. ಹತ್ತೋದಂತೂ ಸಿಕ್ಕಾಪಟ್ಟೆ ಕಷ್ಟ. ನಂದೀಶ್ವರು ಮತ್ತು ರಕ್ಷಿ ಹತ್ತು ಬಂದು ಅಲ್ಲಿ ಕೂತಿದ್ರು. ಲಾಸ್ಟಲ್ಲಿ ಮಾತ್ರ ನೀನೇ ಬಾ ಅಂತ ಅಲ್ಲಿ ಬಿಟ್ಟು ಬಂದಿದ್ರು ಅಷ್ಟೇ. ಕೆಳಗಡೆಯಿಂದ ಪಾಪ ಅವ್ರಿಗೆ ಕೈ ಹಿಡ್ಕೊಂಡು ಬಾ ನಿಧಾನಕ್ಕೆ ಆಯಿತು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ನಡ್ಸ್ಕೊಂಡು ಕರ್ಕೊಂಬರ್ತಾಯಿದ್ರು. ಆ ಮೆಟ್ಲು ಸ್ವಲ್ಪ ನಾರ್ಮಲಾಗಿಲ್ಲ, ಅಲ್ಲಿ ಸ್ವಲ್ಪ ನಮ್ಮ ಕಡೆ ಕಡ್ದಾಗಿದೆ ಅಂತ ಅಂತೀವಿ. ಅಂದರೆ ಸ್ವಲ್ಪ ಎತ್ತರ ಇರೋದನ್ನು ಆ ರೀತಿ ಅಂತಾರೆ. ನಮ್ಮ ಕಡೆ ಕಡ್ದಾಗಿದೆ ಮೆಟ್ಲುಗಳು, ಹತ್ತೋದಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ನಾವು ದೇವಸ್ಥಾನದೊಳಗಡೆ ದೇವ್ರ ದರ್ಶನ ಅಲೋ ಇರಲಿಲ್ಲ. ನಾನು ಹಂಗೋ ಹಿಂಗೋ ಏನೇನೋ ಸರ್ಕಸ್ ಮಾಡಿ ನಿಮಗೆ ದೇವ್ರನ್ನ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನೋಡೋಣ ಅದೆಷ್ಟರ ಮಟ್ಟಿಗೆ ನಿಮಗೆ ಕಾಣಿಸುತ್ತೆ. ನೀವು ದೇವ್ರ ದರ್ಶನ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಯಾವ್ಯಾವ ಥರನೋ ನನಗೆ ಯಾವ ರೀತಿ ಐಡಿಯಾ ಬರುತ್ತೋ ಆ ಥರ ಎಲ್ಲ ಫೋನನ್ನು ಇಟ್ಕೊಂಡು ನಿಮಗೂ ದೇವ್ರ ದರ್ಶನ ಮಾಡಿಸಿದ್ದೀನಿ.
ಎಷ್ಟೊಂದವಲ್ವಾ? ಓ ಅಲ್ಲೊಂದೂರು ಓ ನಾವು ಇವಾಗ ಈರೋಡಲ್ಲಿ ಬಂದ್ವಾ? ಚಿನ್ನ ಈರೋಡಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಬಂದಮೇಲೆ ಇಲ್ಲೊಂದು ಅಲ್ಲಿ ದೇವಸ್ಥಾನದಿಂದ ಪಕ್ಕ ಸ್ವಲ್ಪ ಜಾಗ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ವ್ಯೂ ಅಂತನೂ. ಊರು, ಕೆರೆ, ಎಷ್ಟು ಕೆರೆ ಇದೆ, ಎಷ್ಟು ಕಟ್ಟೆ ಇದೆ ಅಷ್ಟೆಲ್ಲನೂ ಕಾಣಿಸ್ತಾ ಇತ್ತು. ಮನೆಗಳು ಮತ್ತು ಅಲ್ಲಲ್ಲಿರುವಂಥ ಊರುಗಳು ಎಲ್ಲನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲೊಂದು ವ್ಯೂ ಪಾಯಿಂಟ್ ಇತ್ತು, ನಾವೇನು ಅಲ್ಲಿ ಹೋಗಲಿಲ್ಲ, ಎಲ್ಲ ಇಲ್ಲೇ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ನೋಡಿದ್ವಿ. ಅವ್ನು ನೋಡಿ ನಾವು ಮೇಲ್ಗಡೆ ಬೆಟ್ಟದ ಮೇಲೆ ದೇವಸ್ಥಾನ ಕ್ಲೋಸ್ ಮಾಡಿಬಿಡ್ತಾರೆ, ಕೆಳಗಡೆನೂ ಕ್ಲೋಸ್ ಮಾಡಿಬಿಡ್ತಾರೆ 1:30 ಕರೆಕ್ಟಾಗಿ. ಹಾಗಾಗಿ ನಾವು ಬಂದಿದ್ದ ತಕ್ಷಣ ಫಸ್ಟು ಬೆಟ್ಟದ ಮೇಲೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂಥೇಳಿ ಬೆಟ್ಟದ ಮೇಲೆ ಕರ್ಕೊಂಡೋದ್ರು ನಂದೀಶ್ವರು. ಅಲ್ಲಿ ಮುಗಿಸ್ಕೊಂಡು ಬಂದುಬಿಡೋಣ, ಆಮೇಲೆ ಇಲ್ಲಿಂದ ಅಲ್ಲಿ ಹೋಗಿ ಬೆಟ್ಟ ಹತ್ತಷ್ಟರಲ್ಲಿ ಮೇಲೆ ಸುಸ್ತಾಯಿತು ಹಂಗೆ ಹಿಂಗೆ ಅಂತ ಹೇಳ್ತೀಯ ಅಂತ ಹೇಳ್ಬಿಟ್ಟು ನಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟೂ ಸರಿ ಹೋಗಲಿಲ್ಲ. ಯಾಕೋ ಅಲ್ಲಿ ಇಡ್ಲಿ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಹಾಗಾಗಿ ಸರಿಯಾಗಿ ತಿಂಡಿ ಆಗಿರಲಿಲ್ವಲ್ಲ. ಅದಕ್ಕೆ ಬೇಡ, ನೀವು ಫಸ್ಟ್ ಬೆಟ್ಟ ಹತ್ಬಿಡಿ, ಎನರ್ಜಿ ಇದ್ದಂಗೆನೇನೆ ಅಂತ ಹೇಳ್ಬಿಟ್ಟು ಫಸ್ಟು ಬೆಟ್ಟ ಹತ್ತಿಸಿ ಅಲ್ಲೆಲ್ಲ ದೇವ್ರು ತೋರಿಸ್ಕೊಂಡು ನೆಕ್ಸ್ಟ್ ಇಲ್ಲಿಗೆ ಬಂದ್ವಿ. ನಾವು ಇಲ್ಲಿಗೆ ಬಂದಾಗ 12:30 ಏನೋ ಆಗಿತ್ತು ಅಂತ ಅನಿಸುತ್ತೆ. ಕೆಳಗಡೆ ದೇವಸ್ಥಾನ ಇದು ತುಂಬ ಚೆನ್ನಾಗಿತ್ತು. ಇಲ್ಲೂ ನಾನು ಒಳಗಡೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅಲೋ ಇರಲಿಲ್ಲ. ನಾನು ಹಂಗೂ ಅಲ್ಲಿ ಟ್ರೈ ಮಾಡಿದ್ನಲ್ಲ ಅದೇ ಥರ ಇಲ್ಲೂ ಟ್ರೈ ಮಾಡೋಣ ಅಂತೆಲ್ಲ ಫೋನ್ ಇಟ್ಕೊಂಡು ಹಿಂಗೆ ಇದು ಮಾಡ್ತಾಯಿದ್ದೆ. ಅಷ್ಟರಲ್ಲಿ ವೀಡಿಯೋ ಅಲೋ ಇಲ್ಲ ಅಂತ ಹೇಳಿಲ್ವಾ, ಫೋನ್ ಇಸ್ಕೊಂಡ್ಬಿಡ್ತೀವಿ ನೋಡಿ ಅಂತ ಹೇಳ್ಬಿಟ್ಟು ಪೊಲೀಸ್ನವರು ರೇಗಿಸ್ತಾ ಇದ್ರು ನನಗೆ. ಫೋನ್ ಕೊಟ್ಬಿಡಿ, ಫೋನ್ ಇಟ್ಕೊಳಕ್ಕೆ ನಿಮಗೆ ಇಷ್ಟ ಇಲ್ವಾ ಅಂತ ಹೇಳ್ಬಿಟ್ಟು. ಇಲ್ಲೂ ದೇವ್ರ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು, ದೇವ್ರ ದರ್ಶನವೂ ತುಂಬ ಚೆನ್ನಾಗಿ ಆಯಿತು. ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಾಯಿತು ನೋಡಿ ದೇವ್ರ ದರ್ಶನ. ಇಲ್ಲ ಹೌಸ್ಕೋ ಇಲ್ಲಿ ನೋಡಿ, ಇಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಎಸ್ಕೇಪ್ ಆದ್ರೆ ನಮ್ಮ ಮನೆಯಿಂದ ಕಂಪ್ಲೇಂಟ್ ಕೊಡೋಕ್ಕೆ ನಿಜ ಕೊಡ್ತೀನಿ. ಈಗ ನಮ್ಮ ಮನೆಗೆ ಬರ್ಬೇಕಣ್ಣ ನೀನು. ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ಇಲ್ಲಿ ನೋಡು. ಹಾಯ್ ಮಾಡು ಒಂದ್ಸರಿ, ಹಾಯ್ ಮಾಡು. ಇಲ್ಲಿ ನೋಡು, ಸೀರಿಯಸ್ ಆಗಿ ನಾನು ಹೇಳ್ತಾ ಇದ್ದೆ, ಹಾಯ್ ಮಾಡು. ನಮಸ್ತೆ ಮಾಡು, ನಮಸ್ತೆ ಮಾಡು, ಸಲ್ಯೂಟ್ ಸಲ್ಯೂಟ್ ಹೇಳು. ಇವಾಗ ಏನಾದರೂ ಹೇಳ್ತೀಯಲ್ಲ ಅವಾಗ ಅನ್ನ ಒಂದ್ಸರಿ ಅನ್ನ ಅನ್ನ. ಯಾರ ಮಗ ನೀನು? ನಿಮ್ಮ ಅಪ್ಪನ ಮಗ ಅಲ್ವಾ? ಏನು ನಿನ್ನ ಹೆಸರು? ನಿನ್ನ ಹೆಸ್ರೇನು? ನಿನ್ನ ಹೆಸ್ರೇನು ಹೇಳು. ದೇವ್ರ ದರ್ಶನ ಮಾಡ್ಕೊಂಡು ಬರ್ತಾಯಿದ್ವಿ. ಅವನು ನಮ್ಮ ಜೊತೆಲೇನೇ ಬರ್ತಾಯಿದ್ದ, ಅವ್ನು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದ. ಅವರೂ ಹಂಗೆ ದೇವ್ರ ದರ್ಶನ ಮಾಡೋಷ್ಟೆಲ್ಲ ಪರಿಚಯ ಆದರು. ಅವನನ್ನು ಮಾತಾಡಿಸ್ತಾ ಇದ್ದೆ, ನೀನು ಮಾತಾಡು, ನೀನು ಹಿಡ್ಕೊಂಡು ಹೋಗ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆಚೆ ಬಂದಿದ್ದ ತಕ್ಷಣ ರಕ್ಷಿ ಡ್ರೀಮ್ ಬೈಕ್ ನೋಡ್ದ, ಇದರಲ್ಲೊಂದು ಫೋಟೋಸ್ ತೊಗೋಬೇಕು ಅಂತೇಳಿ ಅವನಿಗೆ ತುಂಬ ಆಸೆ ಆಯಿತು. ಅದಕ್ಕೆ ಆ ಗಾಡಿಯವರು ಆ ಕಡೆ ಆ ಗಾಡಿನ ಹಾಕಿ ಅವನಿಗೆ ತೆಗೆಸ್ಕೊಡ್ತಾ ಇದ್ದಾರೆ. ಕುತ್ಕೊಂಡ ತಗಿಲ್ಲ.
ಬಾಯ್ ಬಾಯ್ ಕಣ. ನಾವು ಕರ್ಕೊಂಡೋಗಲ್ಲ, ಸುಮ್ಮನೆ ಇರು. ನೀವು ಬೇಕಾದ್ರೆ ಮಿಕ್ಸ್ ತಗೊಳ್ಳಿ. ಬಾ ಬಾಟ್ಲು ತಗೊಂಬ. ಬಾರ ಇಲ್ಲಿ. ಬಾಟ್ಲು ತಗೊಂಬ. ಚಿನ್ನಿ ಇಲ್ಲಿ ತಿನ್ಬಾ. ಇಲ್ಲಿ ಬಾ, ಇಲ್ಲಿ ಮೊಸರನ್ನ ತಗೋತೀನಿ ಸ್ವಲ್ಪ. ಚೆನ್ನಾಗಿದೆ ಟೇಸ್ಟ್. ಯಾಕೆ ನಡೀರಿ. ಅಲ್ಲಿ ಪುಳಿಯೋಗರೆ ತಿಂದ್ವಾ. ನನಗೆ ಪರ್ಸ್ನಲಿ ಪುಳಿಯೋಗರೆ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಮೇಲ್ಕೋಟೆಗೆ ಹೋದ್ಮೇಲೆ ಕೇಳಬೇಕಾ, ಮೇಲ್ಕೋಟೆದ ಸ್ಪೆಷಲ್ ಏನು ಹೇಳಿ. ಅದನ್ನು ತಿಂದ್ಕೊಂಡು ಮೊಸರನ್ನ ಪೊಂಗಲ್ ಒಂದು ತಿನ್ನಬೇಕಾಗಿತ್ತು. ಪೊಂಗಲ್ ಒಂದು ಮಿಸ್ ಆಯಿತು ನನಗೆ, ಅಲ್ಲಿ ಪೊಂಗಲ್ ಸಿಗಲಿಲ್ಲ. ಅದ್ರ ಜೊತೆ ಅದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನಾವು ತೊಗೊಂಡ್ವಲ್ಲ, ಅಲ್ಲಿ ಅದು ಸಿಗಲಿಲ್ಲ ನನಗೆ. ಪರವಾಗಿಲ್ಲ, ಅದೇ ಸಿಗ್ತಲ್ವ. ಬೆಳಗ್ಗೆ ಬ್ರೇಕ್ಫಾಸ್ಟು ಸರಿ ಹೋಗಿರಲಿಲ್ಲ. ತಿಂದ್ಕೊಂಡು ಅಲ್ಲಿಂದ ನಾವು ರಿಟನ್ನು ಹೋಗೋಣ ಅಂತ ಹೇಳಿ ಬಂದ್ವಿ. ಅಂದವೇ ಏನು ಇದೆ ನೋಡ್ಕೊಂಡು ಹೋಗೋಣ, ಅಲ್ಲೇ ಯಾವುದಾದ್ರೂ ಸಿಕ್ಕಿದ್ರೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಬಲ್ಮುರಿಗೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ರು. ಫಸ್ಟು ರಕ್ಷಿ KRSಗೆ ಹೋಗೋಣ ಅಂತ ಹೇಳ್ದೆ. ಆಮೇಲೆ ಅಲ್ಲೇನು ನೋಡುವಂಥದ್ದು ಇವಾಗ ಇರೋದಿಲ್ಲ ಅಂತ ಹೇಳಿಬಿಟ್ಟು ಆಮೇಲೆ ಬಲ್ಮುರಿಗೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಆಯಿತು. ಫಸ್ಟೇ ಪ್ಲ್ಯಾನ್ ಆಗಿದ್ದರೆ ಸ್ವಲ್ಪ ಇನ್ನೂ ಪ್ರಿಪ್ರೇಷನ್ ಬೇರೆಯೇ ಇರ್ತಿತ್ತು. ಅಲ್ಲೋಗಿ ಸಡನ್ ಪ್ಲ್ಯಾನ್ ಆಗಿದ್ದರಿಂದ ಸ್ವಲ್ಪ ನನಗೂ ರಕ್ಷಿಗೂ ಬೇಜಾರಾಯಿತು. ಯಾಕಂದರೆ ನೀರಲ್ಲೇನೋ ಅಷ್ಟೊಂದು ಆಟಾಡೋದಕ್ಕೆ ಸಮಾಧಾನ ಆಗಲಿಲ್ಲ, ಆಟಾಡೋದಕ್ಕೂ ಆಗಲಿಲ್ಲ ನಾವು. ಅದಕ್ಕೆ ನಾವು ಮನೆಯವ್ರಿಗೆ ಹೇಳ್ತಾಯಿದ್ದೆ, ನೀವು ಕರ್ಕೊಂಬರೋದಿದ್ರೆ ಫಸ್ಟ್ ಇನ್ಮೇಲೆ ಪ್ಲ್ಯಾನ್ ಮಾಡ್ಕೊಂಡು ಕರ್ಕೊಂಬನ್ನಿ ಅಂತ ಹೇಳ್ಬಿಟ್ಟು. ಅವ್ರಿಗೂ ಏನೋ ಪ್ಲ್ಯಾನಿಂಗ್ ಇರಲಿಲ್ಲ ಅಲ್ವಾ, ನಾವು ಬರೀ ಮೇಲ್ಕೋಟೆ ಅಂತ ಅಂದ್ಕೊಂಡು ಬಂದ್ವಿ. ಅಂದವೇ ಬೇಗ ಆಯ್ತಲ್ಲ, ಹಾಗೆ ಇದನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸಡನ್ ಪ್ಲ್ಯಾನ್ ಮಾಡಿಕೊಂಡು ನಾವು ಬಲ್ಮುರಿಗೆ ಬಂದಿದ್ದೀವಿ. ನೀರಲ್ಲಿ ಈಜಾಡಕ್ಕೆ ರೆಡಿಯಾಗೋಯ್ತು ಅವನೇ, ಸ್ವಿಮ್ಮಿಂಗ್ ಮಾಡಿಸ್ತೀವಿ ಅಂತ ಖುಷಿ ಅವನಿಗೆ. ನಾವು ಸುಮ್ಮನೆ ಬಂದಿರೋದು, ನೀರಿಗೆ ಹಿಡಿಯಲ್ಲ. ಆದರೆ ರಕ್ಷಿಗೇನೋ ನೀರಿಗೆ ಇಳಿಸ್ತೀವಿ ಅಂತ ವಾಪಸ್ ಸಿಕ್ಕಾಬಿಟ್ಟೆ ಖುಷಿಲ್ಲ ಅವನೇ. ರಕ್ಷಿ ಫಸ್ಟು ನಾನು ನೀರಲ್ಲಿ ಆಡಲ್ಲ ಬಿಡಮ್ಮ, ಇಲ್ಲ ಬಿಡಮ್ಮ ನಾನು ನೀರಲ್ಲಿ ಆಡಲ್ಲ ಅಂತಲೇ ಹೇಳ್ದೆ. ಆದರೆ ಅಲ್ಲೋದ್ಮೇಲೆ ಆ ನೀರು ನೋಡಿ ಆಡೋಕ್ಕೆ ಮನಸ್ಸು ಬರಲ್ಲ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಹೇಳಿ. ನನಗೆ ಇಲ್ಲ ಆಡಬೇಕು, ನೀರಲ್ಲಿ ಆಡಬೇಕಂತ ಅನ್ನಿಸ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ನಾವು ಅಂದ್ಕೊಂಡಿದ್ದಕ್ಕಿಂತ ಈ ಪ್ಲೇಸು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಲ್ಲಿ ಏನು ಆಳ ಇರಲಿಲ್ಲ, ಎರಡು ಕಡೆನೂ ಅಷ್ಟೇ ಆರಾಮ್ಸಾಗಿ ಆಟ ಆಡ್ಬೋದಾಗಿತ್ತು. ಅದಕ್ಕೆ ನಮ್ಮ ಮನೆಯವರು ಕೇಳ್ತಾಯಿದ್ರು. ನಾನು ಫಸ್ಟ್ ಕೇಳಿದೆ, ರಕ್ಷಿ ನಾನು ಆಡ್ತೀಯ ನೀರಲ್ಲಿ, ಹೇಳು ಪರವಾಗಿಲ್ಲ, ಇಲ್ಲೇ ಡ್ರೆಸ್ ಕೊಡಿಸ್ತೀನಿ ಅಂತ. ಆಮೇಲೆ ನಂದೀಶ್ವರನ್ನು ಕೇಳ್ತಾಯಿದ್ರು, ಆಡ್ತೀಯನಪ್ಪ, ಆಡಂಗಿದ್ರೆ ಅಂತ ಹೇಳ್ಬಿಟ್ಟು. ಅವನು ಇಲ್ಲ ಬಿಡಮ್ಮ ಆಯಿತು ನಾನು ಆಡಲ್ಲ ಅಂತ ಹೇಳ್ತಾಯಿದ್ದ. ಅಷ್ಟರಲ್ಲಾಗಲೇ ರಕ್ಷಿಗೆ ಸ್ವಲ್ಪ ಗಂಟ್ಲು ನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದಕ್ಕೆ ಇಲ್ಲ ಬಿಡಮ್ಮ ನನ್ನ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದ. ನನಗೆ ಸಮಾಧಾನ ಆಗಲಿಲ್ಲ. ಅದಕ್ಕೆ ಆ ಕಡೆ ಈ ಕಡೆ ಓಡಾಡ್ತಾನೆ ಇದ್ದೆ. ನೀರಲ್ಲಂತೂ ಜಾಸ್ತಿ ಇನ್ನೇನು ಆಡೋದಕ್ಕಾಗಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು. ಈ ಥರ ಹೋದಾಗ ಸ್ವಲ್ಪ ಬೇಜಾರಾಯಿತು ನನಗೆ. ನೀರಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಜಾಸ್ತಿ ಆಡಬೇಕು ಅಂತ. ನೀರಲ್ಲಿ ಆಡೋದಂದರೆ ಯಾರಿಗಿಷ್ಟ ಇರಲ್ಲ, ಯಾರಿಗೂ ಇಷ್ಟ ಅಲ್ವಾ. ಹಾಂ ಹೋಗ ನಡಿ. ರಕ್ಷಿ ನಿಧಾನ ಕಣ, ಹೋಯ್ತಾವನವನು. ಏ ತಿರ್ಗಿಸ್ಕೋತೇನೆ. ಹಲೋ, ನಾವು ಬಲ್ಮುರಿಯಿಂದ ರಿಟರ್ನ್ ಆಗ್ತಾಯಿದ್ವಿ. ರಕ್ಷಿಗೆ ಅಲ್ಲಿ ಗಂಟ್ಲು ನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾವು
ಏನು ತಿಂದ್ವಿ ಅಲ್ಲಿ, ಕಾಂಗ್ರೆಸ್ ಏನೋ ತಿಂದ್ವಿ. ಕಾಂಗ್ರೆಸ್ ಕಡ್ಲೆ ಬೀಜ ಎಲ್ಲ ಮಸಾಲ ಮಾಡಿಕೊಡ್ತಾರಲ್ಲ ಆ ಥರ ಮಾಡಿಸ್ಕೊಂಡು ತಿಂತಾಯಿದ್ವಿ. ಇವನು ತಿನ್ನು ಅಂದರೆ ಇಲ್ಲ ನನಗೆ ಬೇಡ ಕಣಮ್ಮ, ನಂಗೆ ಗಂಟಲು ನೋವು ಅಂತ ಹೇಳ್ಬಿಟ್ಟು ತಿನ್ನಲಿಲ್ಲ. ಫುಲ್ಲು ಸಪ್ಪಗಾಗ್ಬಿಟ್ಟ. ಅಂದವೇ ನಾವು ಅದೇ ರೋಡಲ್ಲಿ ಹೋಗ್ಬೇಕಾದ್ರೆ ಈ ಥರ ಒಂದು ಅಡ್ವೆಂಚರ್ ಇತ್ತು. ಅದಂದರೆ ರಕ್ಷಿಗೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಅಮ್ಮ ಆಡ್ತೀನಿ ಅಂತ ಪಾಪ ಫುಲ್ಲು ಖುಷಿಯಾಗೋದ. ಪರವಾಗಿಲ್ಲ, ಅವ್ನು ಬೆಳಗ್ಗೆಯಿಂದ ಏನೂ ಇದು ಮಾಡಿರಲಿಲ್ಲ ಅಲ್ವಾ, ಸರಿಯಾಗಿ ಊಟನೂ ತಿಂದಿರಲಿಲ್ಲ. ಆಮೇಲೆ ಬೇಜಾರು ಮಾಡ್ಕೊಂಬಿಟ್ಟಿದ್ನಲ್ಲ ಅಂತ ನಮಗೂ ಆಲ್ರೆಡಿ ಬೇಜಾರು ಆಗ್ತಾಯಿತ್ತು. ರಕ್ಷಿ ಏನೂ ತಿನ್ನಲಿಲ್ವಲ್ಲ, ಸರಿಯಾಗಿ ಅವನು ಏನು ಮಾತಾಡೋದು ಆ ಥರ ಏನೂ ಮಾಡಲೇ ಇಲ್ಲ. ಅದಕ್ಕೆ ಆಮೇಲೆ ನಮ್ಮ ಮನೆಯವರು ರಕ್ಷಿಗೆ ಇದನ್ನು ಆಡಿಸ್ಕೊಂಡು ಕರ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದರು ಆಡ್ಸೋಕ್ಕೆ ಅಂತ ಹೇಳ್ಬಿಟ್ಟು. ರಕ್ಷಿ ನೋಡಿ ಅವ್ನಿಗೆ ಸರಿಯಾಗಿ ಆಡೋದಕ್ಕೆ ಬರ್ತಾ ಇರಲಿಲ್ಲ. ಅಂದರೆ ಗಾಡಿ ಯಾವ ರೀತಿ ಓಡಿಸ್ಬೇಕು ಏನು ಅಂತ ಇನ್ನೂ ಅಷ್ಟು ಸರಿಯಾಗಿ ಅವನಿಗೆ ಗೊತ್ತು. ಗಾಡಿ ಆದರೆ ಓಡಿಸ್ಬೋದು ನಾರ್ಮಲ್, ಈ ಥರದ್ದಾದರೆ ಅಷ್ಟು ಓಡಿಸೋದಕ್ಕೆ ಬರಲ್ಲ ಅಲ್ವಾ. ಅದಕ್ಕೆ ನಿಧಾನಕ್ಕೆ ಹೆಂಗೆಂಗೋ ಟ್ರೈ ಮಾಡಿಕೊಂಡು ಫೈನಲಾಗಿ ಓಡಿಸ್ಕೊಬಂದು ನಿಲ್ಲಿಸ್ದ. ಅಲ್ಲಿಂದ ನಾವು ಡೈರೆಕ್ಟು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ಸ್ವಲ್ಪ ಬೇಜಾರಾಯಿತು. ನಾನು ಹಾಗಾಗಿ ಏನೂ ಬೇರೆ ವೀಡಿಯೋನ ಶೂಟ್ ಮಾಡಿ ಇಟ್ಕೊಳ್ಳಿಲ್ಲ. ಮನೆಗೆ ಬಂದಮೇಲೆ ಪುಟ್ಟದಾಗಿ ಒಂದು ಕೇಕ್ನ ನಾನು ಫಸ್ಟೇ ತೊಗೊಂಬಂದು ಇಟ್ಕೊಂಡಿದ್ದೆ ಪ್ಲ್ಯಾನ್ ಮಾಡಿ. ಅದನ್ನೊಂದು ಪುಟ್ಟ ಕೇಕ್ನ ಕಟ್ ಮಾಡಿಸ್ದೆ. ನಂದೀಶ್ ಅವರೇ ಈ ಸರಿ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರಂತೆ. ಯಾಕಂದರೆ ಫಸ್ಟ್ ಟೈಮು ನಾವು ಆ್ಯನಿವರ್ಸರಿಗೆ ಕೇಕ್ ಕಟ್ನ ಮಾಡ್ತಾ ಇರೋದು. 10 ವರ್ಷ ನಮ್ಗೆ ಇವತ್ತಿಗೆ ಅಂದರೆ ಮದುವೆ ಆಗಿ. ಹಾಗಾಗಿ 10 ವರ್ಷದಲ್ಲಿ ಒಂದು ಸರಿನೂ ನಾನು ಕೇಕ್ ಕಟ್ ಮಾಡಿಸಿರ್ಲಿಲ್ಲ, ಅವರು ನನಗೆ ಮಾಡಿಸಿರ್ಲಿಲ್ಲ. ಹಾಗಾಗಿ ಇದೊಂದು ಮೆಮೊರಿಬಲ್ಲಾಗಿ ಉಳ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ತುಂಬಾ ಸ್ಪೆಷಲಾಗಿರಬೇಕಿದು ಅಂತ ಹೇಳಿ ಕೇಕ್ ಕಟ್ಟಿಂಗನ್ನು ಒಂದನ್ನು ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನಲ್ಲಿ ಅದನ್ನು ಒಂದು ಇನ್ಕ್ಲೂಡ್ ಮಾಡ್ಕೊಂಡಿದ್ದೆ ನಾನು. ಪುಟಾಣಿ ಕೇಕ್ನ ತೊಗೊಬಂದು ಕಟ್ ಮಾಡಿಸ್ದೆ. ಫಸ್ಟು ನಾನು ರಕ್ಷಿನ ಕೇಳಿದೆ. ನಾವು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾನು ರಕ್ಷಿ ನಾನು ಕೇಳಿದೆ, ಗಂಟ್ಲು ನೋವು ಕಮ್ಮಿ ಆಗಿದ್ರೆ ಚಿನ್ನಿ ನಾನು ಕೇಕ್ ಕಟ್ ಮಾಡಿಸ್ಲಾ ಅಂತ. ಅವನು ಇಲ್ಲ ಬಿಡಮ್ಮ ಕಟ್ ಮಾಡಿಸಿ, ನೆಕ್ಸ್ಟ್ ಡೇನು ನಾವು ಮತ್ತೆ ನೀವು ಆ್ಯನಿವರ್ಸರಿ ಮಾಡ್ಕೋತೀರಾ ಅಂತ ಹೇಳ್ಬಿಟ್ಟು. ನಾನು ಇಲ್ಲ ಬಿಡು ನೆಕ್ಸ್ಟ್ ಡೇನೇ ಕಟ್ ಮಾಡೋಣ ಅಂತ ಹೇಳಿದೆ ಅವನಿಗೆ. ಇಲ್ಲ ಬಿಡಮ್ಮ ಕಟ್ ಮಾಡಿಸಿ ಅಂತ ಹೇಳಿದ್ದಕ್ಕೆ ಇನ್ನೂ ಸ್ವಲ್ಪ ಏನೇನೋ ಡೆಕೋರ್ ಮಾಡಿ ಅವ್ರಿಗಿನ್ನೂ ಸ್ವಲ್ಪ ಸರ್ಪ್ರೈಸ್ ಕೊಟ್ಟು ಕೇಕ್ ಕಟ್ ಮಾಡಿಸ್ಬೇಕಂತ ಪ್ಲ್ಯಾನ್ ಆಗಿತ್ತು. ಅದು ಸಡನ್ನಾಗಿ ರಕ್ಷಿಗೆ ಹುಷಾರಿಲ್ದಂಗೆ ಆಯ್ತಲ್ಲ. ಅವ್ನ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಯ್ತಾ ಇರ್ಬೋದು ಎಷ್ಟು ರಕ್ಷಿ ಸ್ವಲ್ಪ ಆಗಲೇ ಹುಷಾರಿಲ್ದಂಗೆ ಆಗಿದ್ದ ಅಂತ. ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಕೇಕ್ ಕಟ್ನ ಮಾಡಿದ್ವಿ. ಇಷ್ಟ ಇರಲಿಲ್ಲ ಆದರೂ ಕೇಕ್ ಕಟ್ನ ಮಾಡಿದ್ವಿ. ಸಾಕು ಇಷ್ಟ ಆದರೂ ಆಯ್ತಲ್ಲ ಅಂತ ಹೇಳಿ ಸ್ವಲ್ಪ ಸಮಾಧಾನ. ಈ ಒಂದು ಆ್ಯನಿವರ್ಸರಿ ವ್ಲಾಗ್ ನಿಮ್ಗೆಲ್ಲರಿಗೂ ಹೇಗೆ ಅನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ತುಂಬಾ ಚೆನ್ನಾಗಿತ್ತು. ಈ ಒಂದು ಪುಟಾಣಿ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.